ಸೊ ಎಕ್ಸ್ಪರಿಮೆಂಟಿನ ಪ್ರಿನ್ಸಿಪಲ್ ಫಾರ್ಮುಲಾದಿಂದ ಟೇಬ್ಲರ್ ಕಾಲಮ್ ಆ್ಯಂಡ್ ಅಬ್ಸರ್ವೇಷನ್ಸ್ಗಳನ್ನ ಹೇಗೆ ಬರ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಮ್ಮ ಮೊದಲನೇದು ಮತ್ತು ಎರಡನೇ ಎಕ್ಸ್ಪರಿಮೆಂಟಿಂದು ಪ್ರಿನ್ಸಿಪಲ್ ಓಮ್ಸ್ ಲಾನೇ ಆಗಿರುತ್ತೆ. ಹಾಗಾಗಿ ಆಲ್ರೆಡಿ ನಮಗೆ ಓಮ್ಸ್ ಲಾ ಬಗ್ಗೆ ಸ್ವಲ್ಪ ನಾಲೆಜ್ ಇರೋದ್ರಿಂದಾಗಿ ಓಮ್ಸ್ ಲಾ ಏನು ಹೇಳುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ. ದ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ is directly proportional to the potential difference across the ends of the conductor when a temperature and other physical conditions remains constant. ಸೊ ಇದು ಆ್ಯಸ್ ಯೂಶ್ವಲ್ ನಮ್ಮದು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ದು ಓಮ್ಸ್ ಲಾ ಓದ್ಬೇಕಾದ್ರೆ ಹೇಗಿತ್ತು ಪಾಯಿಂಟು ಹಾಗೇನಿದೆ. ಸೊ ಇಲ್ಲಿ ಹೇಗೆ ಕೊಟ್ಟಿದ್ದಾನೋ ಪ್ರಿನ್ಸಿಪಲ್ಲು ನಾವು ಹಾಗೆ ಬರೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಪ್ರಿನ್ಸಿಪಲ್ಗಳಲ್ಲಿ ಏನೂ ಚೇಂಜಸ್ ಮಾಡಬಾರ್ದು. ಚೇಂಜಸ್ ಮಾಡೋದ್ರಿಂದಾಗಿ ಏನಾಗುತ್ತೆ ಅಂದರೆ ನಮಗೇನದು ಕನ್ವಿನಿಯೆಂಟ್ ಇರುತ್ತೆ. ನಾವು ಹೇಗೆ ತಿಳ್ಕೊಂಡಿದ್ವಿ ಅಂತ ಬರೆಯೋದಕ್ಕಿಂತ ಅವ್ರು ಹೇಗೆ ಕೊಟ್ಟಿರ್ತಾರೋ ಅದನ್ನು ಹಾಗೆ ರಿಪ್ರೆಸೆಂಟ್ ಮಾಡೋದು ತುಂಬ ಒಳ್ಳೆಯದು. ಓಕೆ, ಸೊ ಈ ಎಕ್ಸ್ಪರಿಮೆಂಟಲ್ಲಿ ನಾವು ಕ್ಲಿಯರಾಗಿ ನೋಡ್ಬೋದು ಏನಿದೆ ಫಾರ್ಮುಲಾ ಅಂತಂದರೆ ರೆಸಿಸ್ಟೆನ್ಸ್ ಆಫ್ ದ ವೈರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಓಮ್ಸ್ ಲಾ ಅಲ್ಲಿ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಮ್ಗೆ ಏನೇನು ಬೇಕಾಗುತ್ತೆ? ವೋಲ್ಟೇಜ್ ಆ್ಯಂಡ್ ಕರೆಂಟ್. ಸೊ ಫಾರ್ಮುಲಾ ನಾವೇನು ಬರಿಬೋದು? ರೆಸಿಸ್ಟೆನ್ಸ್ ಆಫ್ ದ ವೈರ್ ಅಂತಂದಾಗ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ ಬರಿತೀವಿ. ವಿ ಅಂತಂದರೆ ಏನಿರುತ್ತೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ದ ವೈಯರ್ ಆ್ಯಂಡ್ ಐ ಇಸ್ ದ ಕರೆಂಟ್ ಥ್ರೂ ದ ವೈಯರ್. ಸೊ ಈ ಫಾರ್ಮುಲಾದಿಂದನೇ ನಾವೇನು ಮಾಡ್ಬೋದು? ಈಸಿಯಾಗಿ ಟೇಬ್ಲರ್ ಕಾಲಮ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ನಾವು ಇಲ್ಲಿ ಟೇಬ್ಲರ್ ಕಾಲಮ್ ಅಬ್ಸರ್ವ್ ಮಾಡ್ಬೋದು. ಏನು ಫಾರ್ಮುಲಾ ಇರುತ್ತೋ ಆ ಫಾರ್ಮುಲಾ ಎಂಡಿಗೆ ಬರಿಬೇಕು. ಆರ್ ಬರಬೇಕಾದ್ರೆ ನಂಗೆ ಏನೇನು ಬೇಕು? ವಿ ಬೈ ಐ ಬೇಕು. ಸೊ ಒಂದು ಕಾಲಮ್ ವಿದು ಬರೀರಿ, ಒಂದು ಕಾಲಮ್ ಐದು ಬರೀರಿ. ಸೊ ಹೀಗಾಗಿ ಫಾರ್ಮುಲಾದಿಂದ ಏನು ಮಾಡ್ಬೋದು? ನಾವು ಟೇಬ್ಲರ್ ಕಾಲಮ್ನ ಡ್ರಾ ಮಾಡ್ಬೋದು. ಸೊ ಯಾರ್ಯಾರು ಫಾರ್ಮುಲಾ ಪರ್ಫೆಕ್ಟಾಗಿರ್ತಾರೋ ಅವರು ಟೇಬ್ಲರ್ ಕಾಲಮ್ನ ಈಸಿಯಾಗಿ ಬರಿಬೋದು. ಸೊ ಇಲ್ಲಿ ನಮ್ಮದು ಎರಡನೇ ಫಾರ್ಮುಲಾ ಏನಿದೆ? ರೆಸಿಸ್ಟಿವಿಟಿದಿದೆ. ಸೊ ರೆಸಿಸ್ಟಿವಿಟಿಯಲ್ಲಿ ನಮಗೇನೇನು ಬೇಕಾಗುತ್ತೆ ನೋಡಿ. ಪೈ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಆರ್ ವ್ಯಾಲ್ಯೂ ನಾವು ಗಿವನ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಈ ಆರ್ ವ್ಯಾಲ್ಯೂ ಮೇಲಿಂದ ಫೈಂಡ್ ಔಟ್ ಮಾಡಿದ್ದಿರುತ್ತೆ. ಎಲ್ ವ್ಯಾಲ್ಯೂ ಗಿವನ್ ವ್ಯಾಲ್ಯೂ ಆಗಿರುತ್ತೆ. ಹೌದಾ? ಆರ್ ಅಂದ್ರೇನು? ರೇಡಿಯಸ್ ಆಫ್ ದ ವೈಯರ್. ಈ ಕ್ಯಾಪಿಟಲ್ ಆರು ರೆಸಿಸ್ಟೆನ್ಸ್ ಆಫ್ ದ ವೈಯರ್. ಎಲ್ ಅಂದ್ರೇನು? ಲೆಂತ್ ಆಫ್ ದ ವೈಯರ್. ಸೊ ಈ ಆರ್ ಮತ್ತು ಎಲ್ ವ್ಯಾಲ್ಯೂಸ್ ಏನಿದೆಯಲ್ಲ ಇವೆರಡು ಇಲ್ಲಿ ಬರುತ್ತೆ, ನಮ್ಮದು ಅಬ್ಸರ್ವೇಷನಲ್ಲಿ ಬರುತ್ತೆ. ಸೊ ಈ ಎರಡು ವ್ಯಾಲ್ಯೂ ಏನಾಗಿರುತ್ತೆ? ಗಿವನ್ ಕೊಡ್ತೀವಿ ನಾವು. ಎಕ್ಸ್ಪರಿಮೆಂಟ್ ಕಂಡಕ್ಟ್ ಮಾಡೋರು ಏನು ಮಾಡ್ತಾರೆ? ಈ ಎರಡು ವ್ಯಾಲ್ಯೂಸ್ಗಳನ್ನ ನಿಮಗೆ ಕೊಡ್ತಾರೆ. ಸೊ ನೋಡಿ, ಪ್ರಿನ್ಸಿಪಲ್ ನಮ್ಮದು ಓಮ್ಸ್ ಲಾ ಇದೆ. ಫಾರ್ಮುಲಾ ಓಮ್ಸ್ ಲಾದಲ್ಲಿನೇ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ವಿ ಬೈ ಐ ಇರುತ್ತೆ. ಸೊ ವಿ ಈಸ್ ಪ್ರಪೋರ್ಷನಲ್ ಟು ಐ ಅಂತ ಹೇಳ್ತೀವಿ. ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಬರಿತೀವಿ. ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ? ವಿ ಬೈ ಐ ಆಗುತ್ತೆ. ಸೊ ಹಾಗಾಗಿ ನಮಗೆ ವಿ ಬೈ ಐ ಬರಿತೀವಿ. ರೆಸಿಸ್ಟಿವಿಟಿ ಫಾರ್ಮುಲಾ ರೋ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಎಲ್ ಆಗಿರುತ್ತೆ. ಸೊ 1, 2, 3 ಪಾಯಿಂಟ್. ಈ 3 ಪಾಯಿಂಟ್ ಏನಾಗುತ್ತೆ? ಇದೊಂದು ಪಾಯಿಂಟ್ನಿಂದನೇ ಕನೆಕ್ಟೆಡ್ ಇರುತ್ತೆ. ಓಕೆ, ಸೊ ಇದು ನಮ್ಮದು ಒಂದನೇ ಎಕ್ಸ್ಪರಿಮೆಂಟಿಂದು. ನಾನು ಹೇಳಿದೆ ಆಲ್ರೆಡಿ ಎರಡನೇ ಎಕ್ಸ್ಪರಿಮೆಂಟಿಂದು ಸಹ ಏನಿದೆ ಅಂತಂದರೆ ಸೇಮ್ ಪ್ರಿನ್ಸಿಪಲೇ ಇದೆ. ಸೇಮ್ ಪ್ರಿನ್ಸಿಪಲ್ ಅಂದರೆ ಯಾವುದು? ಓಮ್ಸ್ ಲಾನೇ ಇದೆ. ಸೊ ದ ಕರೆಂಟ್ flowing through a conductor is directly proportional to potential difference ends of the conductor when temperature and other physical conditions remains constant. ಅಂದರೆ ನೀವು ಒಂದು ಪ್ರಿನ್ಸಿಪಲ್ ಓದಿದರೆ ನಿಮ್ಮ ಎರಡು ಎಕ್ಸ್ಪರಿಮೆಂಟಿಗೆ ಸೇಮ್ ಪ್ರಿನ್ಸಿಪಲೇ ಅಪ್ಲೈ ಆಗುತ್ತೆ. ಸೊ ಇಲ್ಲಿಗೆ ಏನು ಡಿಫ್ರೆನ್ಸ್ ಇದೆ ಅಂದರೆ, ಅಲ್ಲಿ ವಿ ಬೈ ಐನ ನಾವು ಡೈರೆಕ್ಟಾಗಿ ಏನು ಮಾಡೋಕತ್ತಿದ್ವಿ? ವೋಲ್ಟ್ ಮೀಟ್ರ್ ಮತ್ತು ಅಮೀಟ್ರಿಂದ ಮೆಜರ್ ಮಾಡ್ತಿದ್ವಲ್ಲ, ಇಲ್ಲಿನೂ ವೋಲ್ಟ್ ಮೀಟ್ರ್ ಅಮೀಟ್ರದ್ದು ಮೆಜರ್ಮೆಂಟ್ ಬರ್ಕೊಳ್ತೀವಿ. ಆದರೆ ಇದನ್ನು ಗ್ರಾಫಿಕಲ್ ಮೆಥಡ್ನಿಂದ ಏನು ಮಾಡ್ತೀವಿ? ನಾವು ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋದ್ರಿಂದಾಗಿ ಇಲ್ಲಿ ಗ್ರಾಫ್ನ ಪ್ಲಾಟ್ ಮಾಡಬೇಕಾಗತ್ತೆ. ಹಾಗಾಗಿ ಸ್ಲೋಪ್ ಬರುತ್ತೆ ನಮಗೆ. ಎಮ್ ಅನ್ನೋದೇನು ಬರುತ್ತೆ? ಸ್ಲೋಪ್ ಬರುತ್ತೆ. ಇಲ್ಲಿ ಆರ್ ಇಸ್ ಈಕ್ವಲ್ ಟು 1 ಬೈ ಎಮ್ ಅನ್ನೋದು ಒಂದು ಫಾರ್ಮುಲಾ ಆಗುತ್ತೆ. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ಗೆ ಆರ್ ಬೈ ಎಲ್ ಅಂತ ಬರಿತೀವಿ. ಸೊ ಆರ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಸೇಮ್ ಪ್ರೊಸೀಜರ್. ನಾವು ಗ್ರಾಫ್ ಪ್ಲಾಟ್ ಮಾಡಬೇಕಾದ್ರೆ ನಮಗೇನು ಬೇಕು? ವೋಲ್ಟೇಜ್ ಬೇಕು, ಕರೆಂಟ್ ಬೇಕು. ಸೊ ಸೇಮ್ ಟು ಸೇಮ್ ಆ್ಯಸ್ ಯೂಶ್ವಲ್ ಆಗಿ ಎಕ್ಸ್ಪರಿಮೆಂಟ್ ಮಾಡೋದು. ಸೊ ನಾವಿಲ್ಲಿ 0.1 0.1 0.1 ವೋಲ್ಟೇಜ್ಗಳಿಗೆ ಏನು
ಕರೆಂಟ್ ಬರುತ್ತೋ ಅದನ್ನ ರೀಡ್ ಮಾಡಿಕೊಂಡು ಈ ಥರ ಗ್ರಾಫ್ ಹಾಕಿ ಗ್ರಾಫ್ನಿಂದ ಏನು ಮಾಡುತ್ತೆ, ಒಂದು ಸ್ಟ್ರೇಟ್ ಲೈನ್ ಪಾಸ್ ಆಗುತ್ತೆ. ಯಾಕಂದರೆ ವಿ ಇಸ್ ಪ್ರಪೋರ್ಷನಲ್ ಐ ಇರೋದ್ರಿಂದಾಗಿ ಲೈನ್ ಹೇಗೆ ಹೋಗುತ್ತೆ, ಒರಿಜಿನಿಂದ ಲೀನಿಯರಾಗಿ ಮೂವ್ ಆಗುತ್ತೆ. ಅದಕ್ಕೆ ನಾವೇನು ಫೈಂಡ್ ಔಟ್ ಮಾಡ್ತೀವಿ, ಒಂದು ಸ್ಲೋಪ್ ಫೈಂಡ್ ಔಟ್ ಮಾಡ್ತೀವಿ. ಆ ಸ್ಲೋಪ್ನಿಂದ ನಮಗೇನು ಸಿಗುತ್ತೆ ಅಂತ ಕೇಳಿದ್ರೆ V/IA ಸಿಗುತ್ತೆ. ಹೇಗಂತ ನೋಡ್ತೀರಾ, ಇಲ್ಲಿ ಅಪೋಸಿಟಲ್ಲಿ ಏನಿದೆ, ಕರೆಂಟ್ ಇದೆ AB, CBಗೆ ಏನಿದೆ, ವೋಲ್ಟೇಜ್ ಇದೆ. ಸೊ ಇಲ್ಲಿ 1/m ಮಾಡೋದ್ರಿಂದ m = ಏನಂತ ಬರುತ್ತೆ, AB/CB. ಅಂದರೆ ಏನು ಬಂತಿದ್ವು, ಆ್ಯಕ್ಚುಲಿ I/V ಬಂತು. ನಮಗೇನು ಬರಬೇಕು, R = V/I ಬರಬೇಕು. ಹಾಗಾಗಿ ಏನು ಮಾಡ್ತೀವಿ, ಇದನ್ನ 1/m ಅಂತ ಬರಿತೀವಿ. ಏನಂತ ಬರಿತೀವಿ, ಇದನ್ನ 1/m ಅಂತ ಬರಿತೀವಿ. R = ಆಗೇನಾಗುತ್ತೆ, V ಮೇಲ್ಗಡೆ ಬರುತ್ತೆ, I ಕೆಳಗಡೆ ಬರುತ್ತೆ. ಸೊ ಎರಡೂ ಆ್ಯಕ್ಚುಲಿ ಫಾರ್ಮುಲಾ ಪಾರ್ಟಲ್ಲಿ ನೋಡ್ತೀನಿ ಅಂತಂದರೆ ಸೇಮೇ, ಬಟ್ ಅಲ್ಲಿ ಏನಂತಂದರೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ ಬರಿತೀವಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಕೇಳಿದರೆ, ನಾವು ಬೈ ಪ್ಲಾಟಿಂಗ್ ದ ಗ್ರಾಫಿಕಲ್ ಮೆಥಡಿಂದ ಏನು ಮಾಡ್ತೀವಿ, ಇಲ್ಲಿ ವ್ಯಾಲ್ಯೂ ಬರಿತೀವಿ. ಸೊ ಇಲ್ಲಿ ಎಲ್ ಅಂತ ಬರೆಯೋದ್ರಿಂದಾಗಿ ಎಕ್ಸ್ಪೆರಿಮೆಂಟ್ ವೈಯರ್ದು ಲೆಂತ್ ಏನಾಗಿರುತ್ತೆ, ನಮ್ಮದೊಂದು ಅಬ್ಸರ್ವೇಷನ್ ಆಗುತ್ತೆ. ಸೊ ಮತ್ತೆ ಸೇಮು ಫಾರ್ಮುಲಾದಿಂದನೇ ನಾವೇನು ಮಾಡ್ತೀವಿ, ಟ್ಯಾಬ್ಲರ್ ಕಾಲಮ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಫಾರ್ಮುಲಾದಿಂದನೇ ನಾವು ನಮ್ಮ ಅಬ್ಸರ್ವೇಷನ್ ಬರ್ಕೊಳ್ತೀವಿ. ಸೊ ಇದೇನಾಗುತ್ತೆ, ಎರಡು ಎಕ್ಸ್ಪೆರಿಮೆಂಟಿಂದು ಪ್ರಿನ್ಸಿಪಲ್, ಫಾರ್ಮುಲಾ, ಟೇಬ್ಲರ್ ಕಾಲಮ್ ಆ್ಯಂಡ್ ಅಬ್ಸರ್ವೇಷನ್. ಸೊ ಈಗಾಗಲೇ ನಾವು ಇನ್ನೊಂದು ವಿಡಿಯೋ ಮಾಡಿದ್ವಿ, ಸರ್ಕ್ಯೂಟ್ ಡಯಾಗ್ರಾಮ್, ರೇ ಡಯಾಗ್ರಾಮ್ಗಳನ್ನ ಹೇಗೆ ಹಾಕೋದು ಅಂತೇಳಿ. ಸೊ ಆಲ್ರೆಡಿ ನೀವು ಆ ವಿಡಿಯೋ ನೋಡಿರ್ತೀರಿ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ನಮ್ಮದು ಎಕ್ಸ್ಪೆರಿಮೆಂಟ್ ಯಾವುದು ಅಂತ ಕೇಳಿದ್ರೆ, ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್. ಸೊ ಇದ್ರ ಪ್ರಿನ್ಸಿಪಲ್ ಏನಂತ ಹೇಳುತ್ತೆ ಅಂದರೆ ಭಾರಿ ಸಿಂಪಲ್ ಇದೆ. ಡಿಫ್ಲೆಕ್ಷನ್ ಇನ್ ದ ಗ್ಯಾಲ್ವನೋಮೀಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್. ಅಂದರೆ ಇದು ನಾವು ಮೆಕ್ಯಾನಿಕಲ್ ಎಫೆಕ್ಟ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಅಂತ ಪಾರ್ಟ್ ನೋಡ್ತಿರ್ಬೇಕಾದ್ರೆ, ಯಾವಾಗ ಕರೆಂಟು ಒಂದು ಕಂಡಕ್ಟರ್ ಥ್ರೂ ಫ್ಲೋ ಆಗುತ್ತೋ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಅದು ಇನ್ನೊಂದು ಮ್ಯಾಗ್ನೆಟಿಕ್, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಪ್ಲೇಸ್ ಮಾಡಿದಾಗ ಅದ್ಮೇಲೆ ಟಾರ್ಕ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಪ್ರಿನ್ಸಿಪಲ್ ಬೇಸಿಸ್ ಮೇಲೆ ನಾವೇನು ಮಾಡಿರ್ತೀವಿ, ಗ್ಯಾಲ್ವನೋಮೀಟ್ರನ್ನ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಸೊ ಅದೇ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡೋದು. ಬಟ್ ಇಲ್ಲೇನಂದರೆ ಪ್ರತಿಯೊಂದು ಡಿವಿಷನ್ಗೂ ಎಷ್ಟು ಕರೆಂಟ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕಿರೋ ಪಾರ್ಟೇ ಕೆ ಆಗಿರುತ್ತೆ. ಸೊ ಈ ಕೆನ ನಾವೇನಂತ ಹೇಳ್ತೀವಿ, ಫಿಗರ್ ಆಫ್ ಮೆರಿಟ್ ಆಫ್ ದ ಗ್ಯಾಲ್ವನೋಮೀಟರ್. ಇದೇ ಈ ಎಕ್ಸ್ಪೆರಿಮೆಂಟಿನ ಪ್ರಿನ್ಸಿಪಲ್ ಆಗಿರೋದ್ರಿಂದಾಗಿ ಇದನ್ನು ನಾವೇನು ಬರಿತೀವಿ, ಪ್ರಿನ್ಸಿಪಲ್ ಪಾರ್ಟ್ ಆಗಿಯೇ ಬರಿತೀವಿ. I = K θ ಅನ್ನೋದು ಇಟ್ ಈಸ್ ಅ ಪಾರ್ಟ್ ಆಫ್ ಅವರ್ ಪ್ರಿನ್ಸಿಪಲ್. ಓಕೆ, ಫಾರ್ಮುಲಾ ಅಂತ ನೋಡಿದಾಗ ಇಲ್ಲಿ ಆ್ಯಕ್ಚುಲಿ ಎರಡು ಫಾರ್ಮುಲಾಗಳು ನಮಗೆ ಸಿಗುತ್ತೆ. ಒಂದು ಜಿದು ಫಾರ್ಮುಲಾ ಬೇರೆ ಬರಿತೀವಿ, ಕೆದು ಬರಿತೀವಿ. ಇಲ್ಲಿ ಕೆದು ಕೊಟ್ಟಿರೋದ್ರಿಂದಾಗಿ ಜಿ ಇದ್ರ ಒಳಗಡೆ ಇರೋದ್ರಿಂದ ಜಿ ಫಾರ್ಮುಲಾ ಏನು ಮಾಡಬೇಕಾಗುತ್ತೆ, ನಾವು ಮತ್ತೆ ಸಪ್ರೇಟಾಗಿ ಬರಿಬೇಕಾಗುತ್ತೆ. ಸೊ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್ ಕೆನ ಹೆಂಗೆ ಬರಿತೀವಿ ಅಂದರೆ, ಇ ಅಂದರೆ ಏನು, EMF ಆಫ್ ದ ಸೆಲ್. ಆರ್ ಇದೆ ರೆಸಿಸ್ಟೆನ್ಸ್ ಇನ್ ದ ರೆಸಿಸ್ಟೆನ್ಸ್ ಬಾಕ್ಸ್. ಓಕೆ, ಜಿ ಅಂದ್ರೇನು, ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವನೋಮೀಟ್ರ್. ಥೀಟಾ ಅಂದ್ರೇನು, ಡಿಫ್ಲೆಕ್ಷನ್ ಇನ್ ದ ಗ್ಯಾಲ್ವನೋಮೀಟರ್. ಸೊ ಇದು ನಮ್ಮ ಫಾರ್ಮುಲಾ ಆಗಿರೋದ್ರಿಂದಾಗಿ ಫಾರ್ಮುಲಾನ ನಾವೆಲ್ಲಿ ಮಾಡ್ತೀವಿ, ಫಸ್ಟ್ ಈ ಫಾರ್ಮುಲಾನ ಸ್ಪ್ಲಿಟ್ ಮಾಡ್ಕೊತ ಹೋಗೋಣ. ಈ ಫಾರ್ಮುಲಾದಲ್ಲಿ ಏನೇನು ಟರ್ಮ್ಸ್ ಇದೆ, ಆರ್ ಇದೆ, ಜಿ ಇದೆ, ಥೀಟಾ ಇದೆ, ಇ ಇದೆ. ಸೊ ಇ ಅಲ್ಲಿ ಹೋಗುತ್ತೆ ಅಬ್ಸರ್ವೇಷನ್ ಪಾರ್ಟಲ್ಲಿ. ಸೊ ಆರ್, ಜಿ, ಥೀಟಾ ಈ ಮೂರನ್ನ ತೊಗೊಂಡು ನಾವೇನು ಮಾಡಬೇಕು, ಟೇಬಲ್ ಕಾಲಮ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಹಂಗಾಗಿ ಲಾಸ್ಟಿಗೆ ಯಾರನ್ನ ಬರಿತೀವಿ, K = E / R + G θ. ಸೊ ಜಿ ಫೈಂಡ್ ಔಟ್ ಮಾಡೋದಕ್ಕೆ ಏನಿದೆ, R × S / R - S. ಎಸ್ ಹೇಗೆ ಬರುತ್ತೆ ಅಂತಂದರೆ S for θ/2 ಇನ್ ಓಮ್ ಅಂತ ಬರುತ್ತೆ. ಸೊ ಥೀಟಾ ಇಲ್ಲಿದೆ, ಆರ್ ವ್ಯಾಲ್ಯೂ ಇಲ್ಲಿದೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಒಂದು ಟೇಬ್ಲರ್ ಕಾಲಮ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಜಿ ವ್ಯಾಲ್ಯೂ ಇಲ್ಲಿ ಕೊಟ್ಟಿರೋದಾಗೆ ಜಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, R × S / R - S. ಸೊ ಇದು ನಮ್ಮ ಫಾರ್ಮುಲಾ ಆಗುತ್ತೆ, ಇದು ಪ್ರಿನ್ಸಿಪಲ್ ಆಗುತ್ತೆ, ಇದು ನಮ್ಮ ಟೇಬ್ಲರ್ ಕಾಲಮ್. ಈ ಪಾಯಿಂಟ್ ನಮ್ಮದು ಅಬ್ಸರ್ವೇಷನ್ ಆಗುತ್ತೆ. ಓಕೆ, ಸೊ ಪ್ರತಿಯೊಂದು ಎಕ್ಸ್ಪೆರಿಮೆಂಟಲ್ಲೂ ಪ್ರಿನ್ಸಿಪಲ್ ಆ್ಯಂಡ್ ಫಾರ್ಮುಲಾ ದೇ ಆರ್ ಕೋ ರಿಲೇಟೆಡ್ ಅಂತ ಹೇಳ್ತೀವಿ. ಹಾಗಾಗಿ ನಾವು ಏನೇ ಫಾರ್ಮುಲಾ ಬರೆದಿದ್ರು ಆ ಫಾರ್ಮುಲಾದ ಬೇಸಿಕ್ ಎದರಿಂದ ಕನೆಕ್ಟ್ ಇರುತ್ತೆ ಅಂತ ಕೇಳಿದ್ರೆ ಪ್ರಿನ್ಸಿಪಲಿಂದನೇ ಕನೆಕ್ಟ್ ಇರುತ್ತೆ. ಸೊ ನಮಗೆ ಆಲ್ರೆಡಿ ವೋಲ್ಟ್ ಮೀಟ್ರ್ ಬಗ್ಗೆ, ಅಮ್ಮೀಟ್ರ್ ಬಗ್ಗೆ ನಮ್ಮ ಥಿಯರಿ ಕ್ಲಾಸಸ್ಸಲ್ಲಿ ಕಲ್ತಿರೋದಿದೆ.
ಏನಂತಂದರೆ ಹೇಗೆ ನಾವು ಒಂದು ಗ್ಯಾಲ್ವನೋಮೀಟ್ರನ್ನ ವೋಲ್ಟ್ ಮೀಟ್ರಿಗೆ ಕನ್ವರ್ಟ್ ಮಾಡ್ಬೋದು, ಹೇಗೆ ಅಮೀಟ್ರಿಗೆ ಕನ್ವರ್ಟ್ ಮಾಡ್ಬೋದು ಅಂತಂದಾಗ ನಾವು ಅಲ್ಲಿ ತುಂಬ ಸಲ ಓದಿದ್ದೀವಿ. ಏನಂತ ಓದಿವಿ ಅಂತಂದರೆ, ಸೂಟೇಬಲ್ ಹೈ ರೆಸಿಸ್ಟೆನ್ಸ್ನ ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿದರೆ ವೋಲ್ಟ್ ಮೀಟ್ರ್ ಆಗುತ್ತೆ, ಲೋ ರೆಸಿಸ್ಟೆನ್ಸ್ನ ಪ್ಯಾರಲಲಾಗಿ ಕನೆಕ್ಟ್ ಮಾಡಿದರೆ ಅಮೀಟ್ರ್ ಆಗುತ್ತೆ ಅಂತೇಳಿ. ಸೊ ಇಲ್ಲಿ ನಾವು ಕನ್ವರ್ಟ್ ಮಾಡಬೇಕಾಗಿದ್ದೇನು ವೋಲ್ಟ್ ಮೀಟ್ರ್. ಹಂಗಾಗಿ ಪ್ರಿನ್ಸಿಪಲ್ ಏನಾಗುತ್ತೆ ಅಂತಂದರೆ, ಗ್ಯಾಲ್ವನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ವೋಲ್ಟ್ ಮೀಟರ್ ಬೈ ಕನೆಕ್ಟಿಂಗ್ ಸುಟೇಬಲ್ ಹೈ ರೆಸಿಸ್ಟೆನ್ಸ್ ಇನ್ ಸೀರೀಸ್ ವಿತ್ ಇಟ್, ಸೊ ದ್ಯಾಟ್ ವೆರಿ ಸ್ಮಾಲ್ ಕರೆಂಟ್ ಫ್ಲೋಸ್ ಥ್ರೂ ದಿ ಗ್ಯಾಲ್ವನೋಮೀಟರ್. ಈ ಪಾರ್ಟ್ ಏನಾಗುತ್ತೆ ನಮ್ಮದು ಪ್ರಿನ್ಸಿಪಲ್ ಪಾರ್ಟ್ ಆಗುತ್ತೆ. ಸೊ ಫಾರ್ಮುಲಾ ಅಂತ ಬಂದಾಗ ಇಲ್ಲಿ ಫಾರ್ಮುಲಾ 2 ಪಾರ್ಟಲ್ಲಿ ಡಿವೈಡ್ ಮಾಡ್ತೀವಿ. ಒಂದೇನು ಕರೆಂಟ್ ರಿಕ್ವೈರ್ಡ್ ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್, ಎಲ್ಲಿ ಇದು ಅಂತ ಕೇಳಿದ್ರೆ ಗ್ಯಾಲ್ವನೋಮೀಟ್ರಲ್ಲಿ, ಅದಕ್ಕೆ IG ಅಂತ ಬರಿತೀವಿ, N/K ಅಂತ ಕೊಡ್ತೀವಿ. ಕೆ ವ್ಯಾಲ್ಯೂ ಏನಾಗಿರುತ್ತೆ ಫಿಗರ್ ಆಫ್ ಮೆರಿಟ್. ಎನ್ ಅಂದರೆ ಏನು ನಂಬರ್ ಆಫ್ ಡಿವಿಷನ್ಸ್ ಆನ್ ಐದರ್ ಸೈಡ್ ಆಫ್ ದ ಗ್ಯಾಲ್ವನೋಮೀಟರ್. ಕೆ ವ್ಯಾಲ್ಯೂ ಏನಾಗಿರುತ್ತೆ ಗಿವನ್ ಇರುತ್ತೆ. ಇದೇನಂತ ಈ ವ್ಯಾಲ್ಯೂನ ಏನು ಮಾಡ್ತಾರೆ ಎಕ್ಸಾಮ್ನಲ್ಲಿ ಕೊಡೋದ್ರಿಂದಾಗಿ ಇದು ನಿಮ್ಮ ಅಬ್ಸರ್ವೇಷನ್ ಕಾಲಮ್ನಲ್ಲಿ ಎಂಟ್ರಿ ಆಗುತ್ತೆ. ಎನ್ ವ್ಯಾಲ್ಯೂನು ಅಬ್ಸರ್ವೇಷನ್ ಕಾಲಮ್ನಲ್ಲಿ ಎಂಟ್ರಿ ಆಗುತ್ತೆ, IG ಅಬ್ಸರ್ವೇಷನ್ ಕಾಲಮ್ನಲ್ಲಿನೇ ಎಂಟ್ರಿ ಆಗೋದು. ಸೊ ನಮ್ಮ 3 ಅಬ್ಸರ್ವೇಷನ್ಸ್ ಇಲ್ಲೇ ಇವೆ. ಓಕೆ, 3 ಅಬ್ಸರ್ವೇಷನ್ಸ್ ಏನೇನು ಬಂದವು, ಕೆ, ಎನ್ ಆ್ಯಂಡ್ IG. ನೆಕ್ಸ್ಟು ಎರಡನೇದು ನಾವು ಹೈ ರೆಸಿಸ್ಟೆನ್ಸ್ ಎಷ್ಟು ವ್ಯಾಲ್ಯೂನ ಕನೆಕ್ಟ್ ಮಾಡಬೇಕು ಸೀರೀಸಲ್ಲಿ ಅನ್ನೋದಕ್ಕೆ ಅದ್ರದ್ದೊಂದು ಫಾರ್ಮುಲಾ ಇದೆ, R=V/IG - G ಅಂತ ಹೇಳಿ. ಸೊ ಈ ಫಾರ್ಮುಲಾ ನಾವು ಥಿಯರಿಯಿಂದನೇ ಓದಿದ್ದಲ್ಲಿಂದನೇ ನಾವು ಇದನ್ನ ಡಿರೈವ್ ಮಾಡಿರೋದ್ರಿಂದಾಗಿ ಇಲ್ಲಿ G ಅಂದ್ರೇನು ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವನೋಮೀಟರ್, V ಅಂದರೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಟು ಬಿ ಮೆಜರ್ಡ್ ಇರುತ್ತೆ. ಸೊ ಇವೆರಡು ಪಾರ್ಟನ್ನು ಎಲ್ಲಿ ಎಂಟ್ರಿ ಆಗುತ್ತೆ ಮತ್ತು ನಮ್ಮದು ಅಬ್ಸರ್ವೇಷನಲ್ಲಿ ಎಂಟ್ರಿ ಆಗುತ್ತೆ. ಸೊ ಈ ಎಕ್ಸ್ಪೆರಿಮೆಂಟಲ್ಲಿ ನೀವು ಫಾರ್ಮುಲಾಗನ್ನು ಕರೆಕ್ಟಾಗಿ ನೆನಪಿಟ್ಟಿದ್ರಿ ಅಂತಂದರೆ ನಿಮ್ಮ ಪ್ರಿನ್ಸಿಪಲ್ನೂ ಹೇಳ್ಬೋದು, ಅದೇ ರೀತಿಯಾಗಿ ಅಬ್ಸರ್ವೇಷನ್ ಪಾರ್ಟನ್ನು ಏನು ಮಾಡ್ಬೋದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಏನಂತಂದರೆ ಫೋಕಲ್ ಲೆಂತ್ ಆಫ್ ಅ ಕಾನ್ಕೇವ್ ಮಿರರ್. ಇದನ್ನು ನೋಡಿದಾಗ ಇಲ್ಲಿ ನೋಡಿರಿ, ಇದರಲ್ಲಿ 2 ಪ್ರಿನ್ಸಿಪಲ್ಸ್ ಇವೆ. ಓಕೆ, ಒಂದೇನಿದೆ ಫೋಕಲ್ ಲೆಂತ್ ಬಗ್ಗೆನೇ ಇದೆ, ಇನ್ನೊಂದೇನಿದೆ ಅಂದರೆ ಡಿಸ್ಟೆನ್ಸ್ಗಳ ಬಗ್ಗೆ ಇದೆ. ಡಿಸ್ಟೆನ್ಸು ಮತ್ತು ಇಮೇಜ್ ಡಿಸ್ಟೆನ್ಸ್ ಹೇಗೆ ಬರುತ್ತೆ ಹೇಗಿಲ್ಲ ಅನ್ನೋದ್ರ ಬಗ್ಗೆ ಇದೆ, ಸ್ವಲ್ಪ ಸರಿಯಾಗಿ ನೋಡ್ಕೊರಿ. ಫೋಕಲ್ ಲೆಂತ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಆ್ಯಂಡ್ ದ ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಮಿರರ್. ಸೊ ಇಲ್ಲಿ ನೀವು ಡಿಫೈನ್ ಮಾಡಬೇಕಾಗಿದ್ದು ಪ್ರಿನ್ಸಿಪಲಲ್ಲಿ ಏನಿದೆ ಅಂತಂದರೆ ಫೋಕಲ್ ಲೆಂತ್ನ ಡಿಫೈನ್ ಮಾಡಬೇಕಷ್ಟೇ ನೀವು ಫಸ್ಟಿಗೆ. ಸೆಕೆಂಡ್ ಪಾಯಿಂಟ್ ಏನು ಡಿಫೈನ್ ಮಾಡೋದಿದೆ, ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ ಫೋಕಲ್ ಲೆಂತ್. ಅಂದರೆ ನೀವು ಆಬ್ಜೆಕ್ಟ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ದಂಗಿದೆ. ನಾನು ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಹೇಳ್ಬೇಕಾದ್ರೆ ಈ ಪಾಯಿಂಟ್ನ ನಿಮಗೆ ಕ್ಲಿಯರ್ ಮಾಡಿದ್ದೆ, ಹೌದಾ. ಆಫ್ ದ ಕಾನ್ಕೇವ್ ಮಿರರ್ ಟು ಗೆಟ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್. ನಾನು ಹೇಳ್ತಾ ಇದ್ದೆ ನಮ್ಮದು ಆಬ್ಜೆಕ್ಟ್ ಪಿನ್ ಏನಾಗುತ್ತೆ ಇಮೇಜ್ ಪಿನ್ನಿನ ಮೇಲೆ ಇನ್ವರ್ಟ್ ಆಗಿ ಬೀಳುತ್ತೆ ನೋಡಿರಿ, ಆ ಪಾಯಿಂಟ್ನ ಅಬ್ಸರ್ವ್ ಮಾಡಬೇಕಂತ ಹೇಳಿದ್ನಲ್ಲ, ಆ ಪಾಯಿಂಟೇ ಇದು ಪ್ರಿನ್ಸಿಪಲ್. ಓಕೆ, ಇದರಲ್ಲಿ ಫಾರ್ಮುಲಾ ನೋಡಿರಿ, ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಮಿರರ್, ಹೌದಾ. F=U/V/V+U. ಎಲ್ಲರೂ ಕೆಲವೊಮ್ಮೆ ಅರ್ಜೆಂಟ್ ಬರೀಬೇಕಾದ್ರೆ ಇದನ್ನು -ಆಗಿ ಬರೆದುಬಿಡ್ತೀರಿ, ಹಂಗಾಗಿ ನಿಮ್ಮ ಟೋಟಲ್ ಆಗಿ ಫಾರ್ಮುಲಾ ರಾಂಗ್ ಆಗುತ್ತೆ. ಈ 4 ಪಾಯಿಂಟ್ಗಳನ್ನ ನಾವು ಪ್ರಾಪರಾಗಿ ಬರೆದು ಎಕ್ಸ್ಪ್ಲೇನ್ ಮಾಡೋವರೆಗೂ ನಮಗೆ ಏನು ಮಾಡೋಕ್ಕೆ ಬಿಡಲ್ಲ, ಪ್ರಾಕ್ಟಿಕಲ್ ಮುಂದಿನ ಪಾರ್ಟನ್ನ ಪ್ರೊಸೆಸ್ ಮಾಡೋದಕ್ಕೆ ಬಿಡಲ್ಲ. ಸೊ ಹಾಗಾಗಿ 4 ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಚೆನ್ನಾಗಿ ಕಲಿಬೇಕು ನೀವು. ಏನಿದೆ ಫಾರ್ಮುಲಾ, F=V/V+U. U ಅಂದ್ರೇನು ಆಬ್ಜೆಕ್ಟ್ ಡಿಸ್ಟೆನ್ಸ್, V ಅಂದ್ರೇನು ಇಮೇಜ್ ಡಿಸ್ಟೆನ್ಸ್ ಫ್ರಮ್ ದ ಮಿರರ್. ಸೊ ಇದೇ ಫಾರ್ಮುಲಾನ ಟೇಬಲರ್ ಕಾಲಮ್ನ ಎಂಡಲ್ಲಿ ಬರಿತೀವಿ. ಇಲ್ಲಿ V ಇದೆ U ಇದೆ, ಒಂದು ಕಾಲಮ್ ವಿದಾಗುತ್ತೆ, ಇನ್ನೊಂದು ಕಾಲಮ್ ಯುದಾಗುತ್ತೆ. ನೀವು ಇಲ್ಲಿ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಿದಲ್ಲಿ ಏನೇ ಇರ್ತದೆ, ಆಬ್ಜೆಕ್ಟ್ ಡಿಸ್ಟೆನ್ಸು, ಇಮೇಜ್ ಡಿಸ್ಟೆನ್ಸ್, ಇದೇ ನಮ್ಮದು ಟ್ರಯಲ್ ಆಗಿರುತ್ತೆ. ಓಕೆನಾ. ಸೊ ಇದೇ ಅರ್ಧ ಆಯಿತು ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್ದು ಆಯಿತು. ನೆಕ್ಸ್ಟ್ ಯಾರು ನೋಡೋಣ, ಕಾನ್ವೆಕ್ಸ್ ಲೆನ್ಸಿಂದ ನೋಡೋಣ. ಸೊ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸಿಂದು ಪ್ರಿನ್ಸಿಪಲ್ನ ನೋಡಿರಿ, ಮತ್ತು ಇದರಲ್ಲಿ ಏನಿದೆ 2 ಪಾರ್ಟ್ ಇದೆ. ಸೊ ಇಲ್ಲಿ ಸೇಮ್ ಅಲ್ಲಿನೂ ಏನಿತ್ತು ಫೋಕಲ್ ಲೆಂತ್ ಬೇಸಸ್ ಮೇಲಿತ್ತು, ಇಲ್ಲಿನೂ ಏನಿದೆ ಫೋಕಲ್ ಲೆಂತ್ ಬೇಸಸ್ ಮೇಲೆ ಇದೆ. ನೋಡಿರ್ಬೇಕಿದೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಟು ಗೆಟ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್. ಅಲ್ಲಿನೂ ಅದೇ ಇತ್ತು, ಇಲ್ಲಿನೂ ಅದೇ ಇತ್ತು. ಅಲ್ಲಿ ಸೆಕೆಂಡ್ ಪಾಯಿಂಟ್ ಆಗಿತ್ತಿದು, ಹೌದಾ. ಅಲ್ಲಿ ಮೊದಲು ಫೋಕಲ್ ಲೆಂತ್ನ ಡಿಫೈನ್ ಮಾಡಿದ್ವಿ, ಆಮೇಲೆ ಸೆಕೆಂಡ್ ಪಾಯಿಂಟ್ ಇದನ್ನು ಡಿಫೈನ್ ಮಾಡಿವಿ. ಸೊ ಇಲ್ಲಿ ಸೆಕೆಂಡ್ ಪಾಯಿಂಟೇ ಫಸ್ಟಿಗೆ ಬಂದುಬಿಡುತ್ತೆ, ಹೌದಾ. ಎರಡನೇ ಪಾಯಿಂಟ್ ಏನಿದೆ, ವೆನ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ಸೊ ವೆನ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಟ್ವೈಸ್ ಆಫ್ ದ ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್, ದೆನ್ ಇಮೇಜ್ ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ದಿ ಟ್ವೈಸ್ ಆಫ್ ದ ಫೋಕಲ್ ಲೆಂತ್.
ಸೊ ನಾವು ಇದನ್ನ ಪ್ರಾಕ್ಟಿಕಲ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ 2 ಟೈಮ್ಸ್ ಎಫ್ 2 ಟೈಮ್ಸ್ ಎಫ್ ಅಂತ ಇಟ್ಕೊತೀವಿ ನಾವು. ಸೊ ಅದನ್ನೇ ಹೇಳ್ತಾ ಇದ್ದೆ, ಈಕ್ವಲ್ ಟು ದಿ ಟ್ವೈಸ್ ಆಫ್ ದ ಫೋಕಲ್ ಲೆಂತ್. ಸೊ ಫಾರ್ಮುಲಾ ಏನಂತ ಹೇಳುತ್ತೆ ಅಂದರೆ ಎಫ್ ಇಸ್ ಈಕ್ವಲ್ ಟು ಒ ಎ ಪ್ಲಸ್ ಒ ಬಿ ಡಿವೈಡೆಡ್ ಬೈ 4. ಇದು ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಇದು ಆ್ಯಕ್ಚುಲಿ ಗ್ರಾಫಿಕಲ್ ಮೆಥಡ್ ಇರೋದ್ರಿಂದಾಗಿ ಈ ಒ ಎ ಒ ಬಿ ನಮ್ಮದು ಇಲ್ಲಿ ನೇಚರ್ ಆಫ್ ಗ್ರಾಫ್ನ ನೋಡ್ಬೋದು ನಾವು. ಏನು ಅಬ್ಜೆಕ್ಟ್ ಡಿಸ್ಟೆನ್ಸ್ ವರ್ಸಸ್ ಇಮೇಜ್ ಡಿಸ್ಟೆನ್ಸ್ ಒಂದು ಗ್ರಾಫ್ ಹಾಕ್ತೀವಲ್ಲ, ಈ ಪಾಯಿಂಟಿಂದ ನಾವು 45 ಡಿಗ್ರಿಯಲ್ಲಿ ಏನು ಮಾಡ್ತೀವಿ, ಒಂದು ಲೈನ್ ಡ್ರಾ ಮಾಡ್ತೀವಿ. ಆ ಲೈನಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಆ ಡಿಸ್ಟೆನ್ಸ್ನಿಂದ ಏನು ತೊಗೊಂಡಿರ್ತೀವಿ ನಾವು, ಒ ಎ ಆ್ಯಂಡ್ ಒ ಬಿ. ಸೊ ಫೋಕಲ್ ಲೆಂತ್ ಇದ್ದಾಗ ಅಂತ ಏನಾಗುತ್ತೆ ಇರುತ್ತೆ, ಒಂದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇರುತ್ತೆ, ಇನ್ನೊಂದು ಇಮೇಜ್ ಡಿಸ್ಟೆನ್ಸ್ ಇರುತ್ತೆ. ಸೊ ಇಲ್ಲಿಂದ ನಾವೇನು ಬರಿಬೋದು, ಇದ್ರದ್ದು ಟೇಬಲ್ ಕಾಲಮ್ನ ಬರಿಬೋದು. ಓಕೆ, ಸೊ ನಾವು ಯಾವಾಗ ಕೇಸ್ ಬರುತ್ತೆ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಆಫ್ ಅಂತ ಹೇಳಿ ಪ್ರಿಸಮ್ದು ಬರುತ್ತಲ್ಲ, ಇಲ್ಲೇನಾಗುತ್ತೆ ಅಂದರೆ ಪ್ರಿನ್ಸಿಪಲ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು, ಫಾರ್ಮುಲಾ ಇಲ್ಲ. ಸೊ ಇಂಥ ಕೇಸಲ್ಲಿ ನಾವು ಫಾರ್ಮುಲಾ ಯಾವುದನ್ನು ಬರಿಬೇಕಂತ ಕೇಳಿದ್ರೆ ನೇಚರ್ ಆಫ್ ಗ್ರಾಫ್ ಇಟ್ ಸೆಲ್ಫ್ ಈಸ್ ದ ಫಾರ್ಮುಲಾ. ನೇಚರ್ ಆಫ್ ಗ್ರಾಫ್ ಇಟ್ ಸೆಲ್ಫ್ ಈಸ್ ದ ಫಾರ್ಮುಲಾ. ಸೊ ಪ್ರಿನ್ಸಿಪಲ್ ನೋಡಿರಿ, ದ ಆ್ಯಂಗಲ್ ಆಫ್ ಡಿವಿಯೇಷನ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಆ್ಯಂಡ್ ದ ಎಮರ್ಜೆಂಟ್ ರೇ. ಎಟ್ ಮಿನಿಮಮ್ ಡಿವಿಯೇಷನ್ ದ ಲೈಟ್ ರೇ ಪಾಸಸ್ ಥ್ರೂ ದ ಪ್ರಿಸಮ್ ಸಿಮೆಟ್ರಿಕಲಿ ಅಂತ ಹೇಳಕತ್ತಾರ ಅವರು. ಹಂಗಂದ್ರೆ ಏನು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಗಲ್ ಆಫ್ ಎಮರ್ಜೆನ್ಸಿ ಏನಿರಬೇಕು, ಆಲ್ಮೋಸ್ಟ್ ಆಲ್ ಈಕ್ವಲ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಮ್ದು ಇಲ್ಲೊಂದು ಸೆಕೆಂಡ್ ರೀಡಿಂಗ್ ನೋಡ್ರಿ, 40ಗೆ 40 ಬಂದಿದೆ, ಹೌದಾ, ಇಲ್ಲಿ ಕಾಣ್ತಾ ಇದ್ದೇನಾ, 40ಗೆ 40 ಬಂದಿದೆ. ಸೊ ಈ ಪಾಯಿಂಟ್ನ ನಾವೇನಂತ ಹೇಳ್ತೀವಿ, ಮಿನಿಮಮ್ ಡಿವಿಯೇಷನ್ ಕಂಡೀಷನ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಆ್ಯಂಗಲ್ ಆಫ್ ಎಮರ್ಜೆನ್ಸಿ ಏನಾಗಿದೆ, ಸೇಮ್ ಬಂದಿದೆ ಇಲ್ಲ. ಸೊ ಅದೇ ನಮ್ದು ಇಲ್ಲಿ ಪ್ರಿನ್ಸಿಪಲ್ ಆಗಿರುತ್ತೆ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ಎಮರ್ಜೆನ್ಸಿ. ಸಿಮೆಟ್ರಿಕಲಿ ಅಂತ ಅನ್ನೋದು ವರ್ಡ್ ಜಾಗದಲ್ಲಿ ನೀವು ಬೇಕಿದ್ರೆ ಪ್ಯಾರಲಲಿ ಅಂತಲೂ ಬಳಸ್ಬೋದು. ಸೊ ಇದು ಇದ್ರದ್ದು ಪ್ರಿನ್ಸಿಪಲ್ ಆಗಿರುತ್ತೆ. ಓಕೆನಾ, ಇದು ಇದ್ರದ್ದು ಫಾರ್ಮುಲಾ. ಸೊ ರೇ ಡಯಾಗ್ರಾಮ್ ಹಾಕ್ತೀವಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆ್ಯಂಗಲ್ ಆಫ್ ಎಮರ್ಜೆನ್ಸಿ ಇದನ್ನೇ ತೊಗೊಂಡು ಏನು ಮಾಡ್ತೀವಿ ನಾವು, ಟೇಬಲ್ ಕಾಲಮ್ನ ಹಾಕ್ತೀವಿ. ಓಕೆ, ಸೊ ಇದಾದಮೇಲೆ ನಾವು ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ಗೆ ಬಂದರೆ, ಟ್ರಾವೆಲಿಂಗ್ ಮೈಕ್ರೋಸ್ಕೋಪಲ್ಲಿ ಬಂದಾಗ ನಾವು ಇಲ್ಲಿ ನೋಡ್ಬೋದು ರಿಫ್ಲೆಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ನ ಫೈಂಡ್ ಔಟ್ ಮಾಡ್ತೀವಿ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ನ ಯೂಸ್ ಮಾಡಿ. ಪ್ರಿನ್ಸಿಪಲ್ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಇಲ್ಲಿ ದ ರಿಫ್ಲೆಕ್ಟಿವ್ ಇಂಡೆಕ್ಸ್ ಆಫ್ ಅ ಗ್ಲಾಸ್ ವಿತ್ ರೆಸ್ಪೆಕ್ಟಿವ್ ಏರ್ ಈಸ್ ದ ರೇಷಿಯೋ ಆಫ್ ಅ ರಿಯಲ್ ಡೆಪ್ತ್ ಟು ದಿ ಅಪರೆಂಟ್ ಡೆಪ್ತ್. ಈ ರಿಯಲ್ ಡೆಪ್ತ್ ಅಪರೆಂಟ್ ಡೆಪ್ತ್ ಕಾನ್ಸೆಪ್ಟ್ ಬರೋದೇ ನಾರ್ಮಲ್ ಶಿಫ್ಟಲ್ಲಿ, ಹೌದಾ. ರಿಯಲ್ ಡೆಪ್ತ್ ಟು ಅಪರೆಂಟ್ ಡೆಪ್ತ್ ಏನು ತೋರಿಸುತ್ತೆ ಅಂತ ಕೇಳಿದ್ರೆ ರಿಫ್ಲೆಕ್ಟಿವ್ ಇಂಡೆಕ್ಸ್. ಇದು ಪ್ರಿನ್ಸಿಪಲ್ ಏನದು, ಆ್ಯಕ್ಚುಲಿ ಇಟ್ ಈಸ್ ದ ಆ್ಯಕ್ಚುಯಲ್ ಡೆಫಿನೇಷನ್ ಆಫ್ ನಾರ್ಮಲ್ ಶಿಫ್ಟ್ ಅಂತ ಹೇಳ್ಬೋದು ನಾವು. ಓಕೆನಾ, ನಾರ್ಮಲ್ ಶಿಫ್ಟಿನ ಡೆಫಿನೇಷನ್ ಏನಾಗಿದೆ, ಪ್ರಿನ್ಸಿಪಲ್ ಇದೆ. ಓಕೆ, ಒಂದೇ ಒಂದು ಲೈನಲ್ಲಿದೆ. ಫಾರ್ಮುಲಾ ಅಂತಂದಾಗ ಇಲ್ಲಿ 2 ಪಾರ್ಟ್ ಫಾರ್ಮುಲಾ ಬರಿತೀವಿ. ಒಂದು ರಿಫ್ಲೆಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸಿಂದು. ಓಕೆ, ಇಲ್ಲಿ R3 - R1 ಡಿವೈಡೆಡ್ ಬೈ R3 - R2 ಇದೆಲ್ಲಿ ಬರುತ್ತೆ, ಲಾಸ್ಟ್ ಪಾರ್ಟಲ್ಲಿ ಬರುತ್ತೆ. ಸೊ R1 R2 R3ಗಳೇನಾಗುತ್ತೆ ನಮ್ಮದು ಟೇಬಲರ್ ಕಾಲಮ್ನಲ್ಲಿ ಎಂಟ್ರಿ ಮಾಡ್ತೀವಿ. ಓಕೆನಾ, ಈಗ ಇನ್ನೊಂದು ಫಾರ್ಮುಲಾ ಬರುತ್ತೆ ಟೋಟಲ್ ರಿಂಗ್. ಮತ್ತು ಇದು ಯಾರ್ದು ಅಂತ ಕೇಳಿದ್ರೆ, ಈ ರೀಡಿಂಗ್ಗಳನ್ನ ಎಂಟ್ರಿ ಮಾಡಬೇಕಾದ್ರೆ ನಮಗೇನು ಬೇಕು, ಟ್ರಾವೆಲಿಂಗ್ ಮೈಕ್ರೋಸ್ಕೋಪಿಂದು ಟೋಟಲ್ ರೀಡಿಂಗ್ ಬೇಕು. ಟೋಟಲ್ ರೀಡಿಂಗ್ ಹೆಂಗೆ ಬರುತ್ತೆ ಅಂತಂದರೆ MSR + CVD ಇಂಟು LC ಮಾಡಿದಾಗ. MSR ಅಂದ್ರೇನು, ಮೇನ್ ಸ್ಕೇಲ್ ರೀಡಿಂಗ್. CVD ಅಂದ್ರೇನು, ಕೋಇನ್ಸೈಡ್ ಡಿವಿಷನ್, ವರ್ನಿಯರ್ ಡಿವಿಷನ್. LC ಅಂದ್ರೇನು, ಲೀಸ್ಟ್ ಕೌಂಟ್ ಆಗ್ತದೆ, ಹೌದಾ. ಸೊ ಈ 2 ಫಾರ್ಮುಲಾ ಬರಿಬೇಕು ನಾವು. ಎವ್ರಿ ಟೈಮ್ ಏನು ಮಾಡ್ತೀವಿ, ಪ್ರತಿಯೊಂದು ರೀಡಿಂಗಿಗೂ, ಪ್ರತಿಯೊಂದು ಟ್ರಯಲಿನ ಪ್ರತಿಯೊಂದು R1 R2 R3 ವ್ಯಾಲ್ಯೂಗೆ ಈ ಫಾರ್ಮುಲಾ ಯೂಸ್ ಮಾಡಿನೇ ಈ ವ್ಯಾಲ್ಯೂಗಳನ್ನ ಇಲ್ಲಿ ಬರೆಯೋದು ನಾವು. ಸೊ ಇಲ್ಲಿ ನಾವು ನೋಡ್ಬೋದು, ನಾವು ಹೇಗೆ ಟೋಟಲ್ ರೀಡಿಂಗ್ ಬರೆದಿದ್ವಿ ಅಂತ ನಾನು ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ತೋರಿಸಿದ್ದೆ. R1 ವ್ಯಾಲ್ಯೂ ಬರಿಬೇಕಾದ್ರೆ MSR ವ್ಯಾಲ್ಯೂ ಬರೆದಿದ್ವಿ, ಇಲ್ಲಿನೂ ಟೋಟಲ್ ರೀಡಿಂಗ್ ಬರೆದಿದ್ವಿ, ಇಲ್ಲಿನೂ ಟೋಟಲ್ ರೀಡಿಂಗ್ ಬರೆದ್ವಿ. ಈ ಟೋಟಲ್ ರೀಡಿಂಗ್ನಿಂದನೇ ನಾವು ಈ ರಿಫ್ಲೆಕ್ಟಿವ್ ಇಂಡೆಕ್ಸನ್ನು ಫೈಂಡ್ ಔಟ್ ಮಾಡಿದ್ವಿ, ಹೌದಾ. ಸೊ ಅದೇ ರೀತಿಯಾಗಿ ಇಲ್ಲಿ ಈ ಟ್ರಾವೆಲಿಂಗ್ ಮೈಕ್ರೋಸ್ಕೋಪಿಂದು ಫಾರ್ಮುಲಾದಲ್ಲಿ MSRನಿಂದನೇ ನಮ್ಮದು ಸ್ಮಾಲ್ ವ್ಯಾಲ್ಯೂ ಒನ್ ವ್ಯಾಲ್ಯೂ ಆನ್ 1 MSD ಅಂತ ಬರುತ್ತೆ. ಅದೆಷ್ಟು ಬರುತ್ತೆ ಅಂದರೆ 0.05 ಸೆಂಟಿಮೀಟ್ರ್ ಅಬ್ಸರ್ವೇಷನ್ ಫಸ್ಟ್ MSDಯಿಂದ ಬರುತ್ತೆ. ನೆಕ್ಸ್ಟ್ CVDಯಿಂದ ನಮ್ಮದು ಸೆಕೆಂಡ್ ಅಬ್ಸರ್ವೇಷನ್ ಬರುತ್ತೆ. LCಯಿಂದ ನಮ್ಮದು ಥರ್ಡ್ ಅಬ್ಸರ್ವೇಷನ್ ಬರುತ್ತೆ. ಸೊ ಈ ಫಾರ್ಮುಲಾ ಇದ್ದರೆ ಅಬ್ಸರ್ವೇಷನ್ ಬರುತ್ತೆ, ಈ ಫಾರ್ಮುಲಾ ಇದ್ದರೆ ನಮ್ಮದು ಈ ಟೇಬಲರ್ ಕಾಲಮ್ ಬರುತ್ತೆ. ಸೊ ನೀವು ನೋಡ್ಬೋದು. ಹಾಗಾಗಿ ಫಾರ್ಮುಲಾ ಈಸ್ ದ ಕೀ ಪಾಯಿಂಟ್ ಫಾರ್ ಆ್ಯಸ್ ವೆಲ್ ಆಸ್ ಪ್ರಿನ್ಸಿಪಲ್ ಆ್ಯಸ್ ವೆಲ್ ಆಸ್ ಟೇಬಲರ್ ಕಾಲಮ್. ಓಕೆ, ಸೊ ನೆಕ್ಸ್ಟ್ ನಾವು
ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ನ ನೋಡಬೇಕಾದ್ರೆ ಇಲ್ಲಿನೂ ನಮಗೇನು ಬರುತ್ತೆ ಬೈ ಕಾನ್ಕೇವ್ ಮಿರರ್. ಇದು ಯಾವುದಿದು ಕಾನ್ಕೇವ್ ಮಿರರ್. ಇಲ್ಲಿ ನೋಡ್ರಿ, ಫಸ್ಟ್ ಪ್ರಿನ್ಸಿಪಲ್ ಏನು ಹೇಳುತ್ತೆ, ದ ರೇ ಆಫ್ ದ ಲೈಟ್ ಫ್ರಮ್ ದ ಆಬ್ಜೆಕ್ಟ್ ಇನ್ಸಿಡೆಂಟ್ ನಾರ್ಮಲಿ ಆನ್ ದ ಕಾನ್ಕೇವ್ ಮಿರರ್ ರೀಟ್ರೇಸ್ ದೇರ್ ಪಾತ್. ಸೊ ಇಲ್ಲಿ ನೀವು ಆ್ಯರೋ ಮಾರ್ಕ್ಗಳನ್ನ ಅಬ್ಸರ್ವ್ ಮಾಡ್ಬೋದು. ಒಂದು ಆ್ಯರೋ ಮಾರ್ಕ್ ಕೆಳಗೆ ಬರ್ತಾ ಇದೆ, ಇನ್ನೊಂದು ಆ್ಯರೋ ಮಾರ್ಕು ಮೇಲೆ ಹೋಗ್ತಾ ಇದೆ. ಅಂದರೆ ಇನ್ಸಿಡೆಂಟ್ ರೇ ಪಾತ್ನ ಏನು ಮಾಡ್ತಾ ಇದೆ, ರೀಟ್ರೇಸ್ ಮಾಡ್ತಾ ಇದೆ. ಓಕೆ, ಅದನ್ನೇ ಹೇಳಿದೆ, ರೀಟ್ರೇಸ್ ದೇರ್ ಪಾತ್ ಸೊ ದ್ಯಾಟ್ ಇಮೇಜ್ ಆಫ್ ದ ಆಬ್ಜೆಕ್ಟ್ ಫಾರ್ಮ್ ಬೈ ದ ಸೈಡ್ ಆಫ್ ದ ಆಬ್ಜೆಕ್ಟ್. ಇದು ಆಬ್ಜೆಕ್ಟಿಂದ ಆದರೆ ಇದು ಏನಾಗುತ್ತೆ, ಇಮೇಜಿಂದ ಆಗುತ್ತೆ. ಇದೆಲ್ಲಾಗುತ್ತೆ, ಸೈಡ್ ಬೈನೇ ಆಗುತ್ತೆ, ಅದರ ಪಕ್ಕದಲ್ಲೇ ಇದ್ದಂಗೆ ಆಗುತ್ತೆ, ಅಂದರೆ ಎದುರು ಬಿದ್ರು ಅಂತ ಹೇಳ್ತೀವಿ ನಾವು. ಓಕೆ, ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ ಪ್ರಿನ್ಸಿಪಲ್ದು, ದ ಬಾಟಮ್ ಆಫ್ ದ ಕಾನ್ಕೇವ್ ಮಿರರ್ ಕಂಟೈನಿಂಗ್ ವಾಟರ್ ಅಪಿಯರ್ಸ್ ಟು ಬಿ ರೈಸ್ಡ್ ಅಪ್ ಬಿಕಾಸ್ ಆಫ್ ದ ರಿಫ್ರಾಕ್ಷನ್ ಆಫ್ ದ ಲೈಟ್ ಥ್ರೂ ದ ವಾಟರ್. ಸೊ ಈ ಪಾಯಿಂಟನ್ನು ನಾನು ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಪಾಯಿಂಟ್ ಹೇಳ್ಬೇಕಾದ್ರೆ ಹೇಳಿದ್ದೆ. ನಾವು ನೀರು ಕುಡಿಯೋ ಗ್ಲಾಸಿಂದ ಹೈಟ್ ನೋಡ್ರಿ ಜಾಸ್ತಿ ಕಾಣುತ್ತೆ ಹೊರಗಡೆಯಿಂದ. ಆ ಗ್ಲಾಸಲ್ಲಿ ನೀರು ತುಂಬಿದಾಗ ಅದ್ರ ಬಾಟಮ್ ನೋಡ್ರಿ ಮೇಲ್ ಬಂದಂಗೆ ಅನಿಸುತ್ತೆ ಅಂತ ಹೇಳಿದ್ದೆ. ಸೊ ಅದೇ ಪ್ರಿನ್ಸಿಪಲೇ ಇಲ್ಲಿ ಅಪ್ಲೈ ಆಗುತ್ತೆ. ದ ಬಾಟಮ್ ಆಫ್ ದ ಕಾನ್ಕೇವ್ ಮಿರರ್ ಕಂಟೈನಿಂಗ್ ವಾಟರ್ ಅಪಿಯರ್ಸ್ ಟು ಬಿ ರೈಸ್ಡ್. ಅಪಿಯರ್ಸ್ ಟು ಬಿ, ಇದು ರಿಯಲ್ ಆಗಿ ರೈಸ್ ಆಗಿರಲ್ಲ, ಅಪಿಯರ್ ಆದಂಗೆ ಆಗ್ತದಲ್ಲ, ಅದನ್ನೇ ನಾವೇನಂತ ಹೇಳ್ತೀವಿ, ರಿಫ್ರಾಕ್ಷನ್ ಥ್ರೂ ವಾಟರ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಫಾರ್ಮುಲಾ ನೋಡಿದಾಗ ನಮ್ದೇನಿದೆ, NW /R/R'. ಇಲ್ಲಿ R ಇವೇ ನಮ್ಗೆ ಏನಾಗುತ್ತೆ, ಅಬ್ಸರ್ವೇಷನ್ನ ಪಾಯಿಂಟಲ್ಲಿ ಎಂಟ್ರಿ ಆಗುತ್ತೆ. ಸೊ ಇದೇ ನಮ್ಮ ಫಾರ್ಮುಲಾ ಆಗಿರೋದ್ರಿಂದ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ವೇರ್ R is the radius of curvature of the concave mirror and apparent radius of the concave mirror with water. ಓಕೆ, ಇವೆರಡು ಪಾಯಿಂಟ್ಗಳು ಏನಾಗುತ್ತೆ, ಇವೇ ಎರಡು ಪಾಯಿಂಟ್ಗಳು ನಾವಿಲ್ಲಿ ಎಂಟ್ರಿ ಮಾಡೋದು. ಸೊ ಫಾರ್ಮುಲಾ ನೆನ್ಪಿಟ್ರೆ ಇಲ್ಲಿ ನಮ್ಮದು ಅಬ್ಸರ್ವೇಷನ್ಗಳು ಏನಾಗುತ್ತೆ, ಪ್ರಾಪರಾಗಿ ಕ್ಲಿಯರಾಗಿ ಬರುತ್ತೆ. ಸೊ ನಾವು ಸೆಕೆಂಡ್ ಪಾಯಿಂಟಲ್ಲಿ ನೋಡೋಣ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್ ಬೈ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್ ಆ್ಯಂಡ್ ಪ್ಲೇನ್ ಮಿರರ್. ಓಕೆ, ಇಲ್ಲಿ ನೋಡ್ರಿ ಪ್ರಿನ್ಸಿಪಲಲ್ಲಿ ನೋಡ್ರಿ, ದ ರೇಸ್ ಆಫ್ ದ ಲೈಟ್ ಫ್ರಮ್ ದ ಆಬ್ಜೆಕ್ಟ್ ಇನ್ಸಿಡೆಂಟ್ ನಾರ್ಮಲಿ ಆನ್ ದ ಪ್ಲೇನ್ ಮಿರರ್ retrace their path so that image of the object form side by of the mirror. ಸೇಮ್ ಟು ಸೇಮ್ ಮಿರರ್ಗೆ ಏನಿತ್ತು ಅದೇ ಪ್ರಿನ್ಸಿಪಲ್, ಫಸ್ಟ್ ಪಾಯಿಂಟ್ ಸೇಮ್ ಇದೆ. ಅಲ್ಲೇನಿದೆ, ಕಾನ್ಕೇವ್ ಮಿರರ್ ಮೇಲೆ ಬೀಳುತ್ತೆ, ಇಲ್ಲಿ ಕಾನ್ವೆಕ್ಸ್ ಲೆನ್ಸಲ್ಲಿ ಬಿದ್ದು ಪ್ಲೇನ್ ಮಿರರಿಂದ ಬಿದ್ದು ಲೈಟ್ ಏನಾಗುತ್ತೆ, ರೀಟ್ರೇಸ್ ಆಗುತ್ತೆ. ಆ್ಯರೋ ಮಾರ್ಕ್ಗಳು ಹೇಗೆ ತೋರಿಸಿದೆ ನೋಡಿ. ಅದಾದಮೇಲೆ ಇಟ್ ಈಸ್ ಬೇಸ್ಡ್ ಆನ್ ದ ರಿಲೇಷನ್ ಬಿಟ್ವೀನ್ ರೇಡಿಯೈ ಕರ್ವೇಚರ್ಸ್ ಆಫ್ ಇಕ್ವಿಕಾನ್ವೆಕ್ಸ್ ಲೆನ್ಸ್. ಇಕ್ವಿಕಾನ್ವೆಕ್ಸ್ ಲೆನ್ಸ್ ಅಂತ ಎದಕ್ಕಂತ ಹೇಳ್ತೀವಿ ಅಂದರೆ, ನಮ್ಮದು ಯೂಸ್ ಮಾಡೋ ಲ್ಯಾಬ್ನಲ್ಲಿ ಎಲ್ಲ ಕಾನ್ವೆಕ್ಸ್ ಲೆನ್ಸ್ಗಳದ್ದು ಅಥವಾ ಕಾನ್ಕೇವ್ ಲೆನ್ಸ್ಗಳದ್ದು ಎರಡೂ ಕಡೆದು ರೇಡಿಯಸ್ ಆಫ್ ಕರ್ವೇಚರ್ ಏನಾಗಿರುತ್ತೆ, ಸೇಮ್ ಇರುತ್ತೆ, ಏನೂ ಚೇಂಜ್ ಇರೋಲ್ಲ. ಹಂಗಾಗಿ ಇದನ್ನೇನಂತ ಹೇಳ್ತೀವಿ, ಇಕ್ವಿ ಕಾನ್ವೆಕ್ಸ್ ಲೆನ್ಸ್. ಆ್ಯಂಡ್ ಇಫೆಕ್ಟಿವ್ ಫೋಕಲ್ ಲೆಂತ್ ಆಫ್ ದ ಗ್ಲಾಸ್ ಆ್ಯಂಡ್ ವಾಟರ್ ಲೆನ್ಸ್. ಓಕೆ, ಇಕ್ವಿ ಕಾನ್ವೆಕ್ಸ್ ಲೆನ್ಸ್ ಆಗಿರೋದ್ರಿಂದಾಗಿ ಫೋಕಲ್ ಲೆಂತ್ ಆಫ್ ದ ಗ್ಲಾಸ್ ಆ್ಯಂಡ್ ವಾಟರ್ ಕೂಡ ಏನಾಗಿ ಬರುತ್ತೆ, ಅದರದ್ದೇ ಕಾಂಬಿನೇಷನಲ್ಲಿ ಬರೋದ್ರಿಂದಾಗಿ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಫಾರ್ಮ್ಡ್ ಬೈ ವಾಟರ್. ಫಾರ್ಮುಲಾ, ಫಸ್ಟ್ ಫಾರ್ಮುಲಾ, ಒಂದು ವಾಟರ್ನ ಇಡೋದ್ರಿಂದಾಗಿ ಏನು ಫೋಕಲ್ ಲೆಂತ್ ಫಾರ್ಮ್ ಆಗುತ್ತೆ ಅನ್ನೋದನ್ನು FW F and F' ಡಿವೈಡೆಡ್ ಬೈ F - F'. ಇಲ್ಲಿ F ಅಂದರೆ ಏನು, ಎಫ್ ಅಂತಂತಂದರೆ ನಾವು ಏರಲ್ಲಿ ತೆಗಿತೀವಲ್ಲ, ವಿತೌಟ್ ವಾಟರ್ ಹಾಕ್ಲಾರ್ದೆ ಏರಲ್ಲಿ ತೆಗೆಯೋದನ್ನು ಎಫ್ ಅಂತ ಹೇಳ್ತೀವಿ. ಕಾಂಬಿನೇಷನ್ ಆಫ್ ವಾಟರ್ ಆ್ಯಂಡ್ ಗ್ಲಾಸಿಂದ ಏನಂತ ತೊಗೊತೀವಿ, F' ಅಂತ ತೊಗೊತೀವಿ. ಇದು ಒಂದನೇ ಫಾರ್ಮುಲಾ. ಎರಡನೇ ಫಾರ್ಮುಲಾ ಏನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ನ ಫೈಂಡ್ ಔಟ್ ಮಾಡೋಕ್ಕೆ NW = 1 + R ಡಿವೈಡೆಡ್ ಬೈ FW ಅಂತ ತೊಗೊತೀವಿ. ಇದು ನಮ್ದು ಏನಾಗುತ್ತೆ, ಎರಡನೇ ಫಾರ್ಮುಲಾ ಆಗುತ್ತೆ. ಓಕೆನಾ. ಇಲ್ಲಿ R ಅಂದ್ರೇನು, ರೇಡಿಯಸ್ ಆಫ್ ಕರ್ವೇಚರ್. ಈ ಪಾಯಿಂಟನ್ನು ನಾವು ಗಿವನ್ ಆಗಿ ಕೊಡ್ತೀವಿ. ನೀವು F and F' ಏನು ಮಾಡ್ತೀರಿ, ಅಬ್ಸರ್ವೇಷನ್ ಕಾಲಮ್ನಲ್ಲಿ ಎಂಟ್ರಿ ಮಾಡ್ತೀರಿ. ಸೊ ಈ ಎರಡು ಪಾಯಿಂಟು, ಈ ಒಂದು ಪಾಯಿಂಟ್ನಿಂದ ಏನಾಗುತ್ತೆ, ಕಂಪ್ಲೀಟಾಗಿ ನಮ್ಮ ಅಬ್ಸರ್ವೇಷನ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಇದರಲ್ಲಿ ಏನಿಲ್ಲ, ಪರ್ಟಿಕ್ಯುಲರ್ ಆಗಿ ಟೇಬ್ಲರ್ ಕಾಲಮ್ಸ್ ಇರೋದಿಲ್ಲ. ಕ್ಲಿಯರಾ. ನೆಕ್ಸ್ಟ್ ಪಾಯಿಂಟಿಗೆ ಬಂದರೆ, ಯಾರು, ಸೆಮಿಕಂಡಕ್ಟರ್ ಡಯೋಡ್ ಫಾರ್ವರ್ಡ್ ಬಯಾಸ್. ಸೊ ಇಲ್ಲಿನೂ ನಾವು ನೋಡ್ಬೋದು, ಇಲ್ಲಿ ಕೇವಲ ಪ್ರಿನ್ಸಿಪಲ್ ಇದೆ, ಫಾರ್ಮುಲಾ ಇಲ್ಲ. ಫಾರ್ಮುಲಾ ಇಲ್ಲ ಅಂದರೆ ನಾವೇನು ಮಾಡ್ತೀವಿ, ನೇಚರ್ ಆಫ್ ಗ್ರಾಫ್ ಇಟ್ ಸೆಲ್ಫ್ ಈಸ್ ಎ ಫಾರ್ಮುಲಾ ಅಂತ ತೊಗೊತೀವಿ. ಏನಿದೆ, ವೆರಿ ಸಿಂಪಲ್. ವೆನ್ ಡಯೋಡ್ ಈಸ್ ಫಾರ್ವರ್ಡ್ ಬಯಾಸ್ ಇಟ್ ಆಫರ್ ವೆರಿ ಲೋ ರೆಸಿಸ್ಟೆನ್ಸ್. ಫಾರ್ವರ್ಡ್ ಬಯಾಸ್ ಇದ್ದಾಗ ಏನಾಗುತ್ತೆ ಅಂತಂದಾಗ, ನಾವು ಡಯೋಡ್ ಆಸ್ ಎ ರೆಕ್ಟಿಫೈಯರ್ ಪಾಯಿಂಟ್ ಓದಬೇಕಾದ್ರೆ ನಾವು ಓದಿದ್ವಿ. ನಾವು
ಕರೆಂಟ್ ಫ್ಲೋ ಆಗುತ್ತೆ ಅಂತಂದಾಗ ಅದರಲ್ಲಿ ಕರೆಂಟಿಗೆ ಲೆಸ್ ರೆಸಿಸ್ಟೆನ್ಸ್ ಆಫರ್ ಆಗಿದೆ, ಕರೆಂಟೇ ಏನಾಗುತ್ತೆ ಫ್ಲೋ ಆಗುತ್ತೆ. ಇದಿಷ್ಟು ಫಸ್ಟ್ ಪಾಯಿಂಟು. ಇದರಲ್ಲಿ ಸ್ಪೆಷಲಾಗಿ ಈ ಎಕ್ಸ್ಪೆರಿಮೆಂಟಲ್ಲಿ ನಾವೇನು ನೋಡ್ತಾ ಇದ್ವಿ ಅಂದರೆ ಕಟ್ ಇನ್ ವೋಲ್ಟೇಜ್ ಅನ್ನೋದು ನಮ್ದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಓಕೆನಾ? ಕಟ್ ಇನ್ ವೋಲ್ಟೇಜ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ವೋಲ್ಟೇಜ್ ಎಟ್ ವಿಚ್ ಡಯೋಡ್ ಕರೆಂಟ್ ಇನ್ಕ್ರೀಸಸ್ ಎಕ್ಸ್ಪೋನೆನ್ಷಿಯಲಿ. ಏನಿದೆ ಎಕ್ಸ್ಪೋನೆನ್ಷಿಯಲಿ ಅಂತಂದರೆ ಇಲ್ಲಿ ನೋಡಿರಿ, ಇಲ್ಲೆಲ್ಲ 0 ಬಂದಿರುತ್ತೆ ನಿಮ್ಮ ರೀಡಿಂಗು. ಇಲ್ಲಿಂದ ಸ್ವಲ್ಪ ಕರೆಂಟ್ ರೈಸ್ ಆಗಿ ಆಮೇಲೆ ನೋಡಿರಿ ಸಡನ್ನಾಗಿ ಎಷ್ಟು ರೈಸ್ ಆಗಿದೆ. ಈ ಥರ ಸಡನ್ ರೈಸನ್ನು ನಾವೇನಂತ ಹೇಳ್ತೀವಿ, ಎಕ್ಸ್ಪೋನೆನ್ಷಿಯಲ್ ರೈಸ್ ಅಂತ ಹೇಳ್ತಾರೆ. ಹೆಂಗೆ ಅಂತ ಹೇಳ್ತೀವಿ, ಇದು ರೈಸ್ ಹೆಂಗಿದೆ ಅಂದರೆ ಎಕ್ಸ್ಪೋನೆನ್ಷಿಯಲ್ ರೈಸ್ ಅಂತ ಹೇಳ್ತೀವಿ. ಈವನ್ ಫಾರ್ ಅ ಸ್ಮಾಲ್ ಇನ್ಕ್ರೀಸ್ ಇನ್ ದ ಬಯಾಸ್ ವೋಲ್ಟೇಜ್, ಇಲ್ಲೊಂದು ಸಣ್ಣ ವೋಲ್ಟೇಜ್ ಬಯಾಸ್ ವೋಲ್ಟೇಜ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಕ್ಕೆ ಅಬ್ಸರ್ವ್ ಮಾಡ್ಬೋದು ಈ ಕರ್ವ್ ಏನಾಗಿದೆ ತುಂಬ ಸಡನ್ ರೈಸ್ ಆಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. 0.6ಗೆ ಎಷ್ಟಿತ್ತು 45, 7ಗೆ ಎಷ್ಟಾಯಿತು 370. ಸೊ ಇಲ್ಲಿಂದ ಇಲ್ಲಿ ಡಿಫ್ರೆನ್ಸ್ ನೋಡ್ರಿ ನೀವು. ಈ ಡಿಫ್ರೆನ್ಸ್ಗೆ ನಾವೇನಂತ ಹೇಳ್ತೀವಿ, ಎಕ್ಸ್ಪೋನೆನ್ಷಿಯಲ್ ರೈಸ್ ಅಂತ ಹೇಳ್ತೀವಿ. ಸೊ ಇದನ್ನೇ ನಾವೇನಂತ ಹೇಳ್ತೀವಿ, ಇದೇ ಪಾಯಿಂಟಿಗೆ ನಾವೇನಂತ ಹೇಳ್ತೀವಿ ಕಟ್ ಇನ್ ವೋಲ್ಟೇಜ್ ಅಂತಾರೆ. ಈ ಪಾಯಿಂಟಿಗೆ ಏನಂತ ಹೇಳ್ತೀವಿ ವರ್ಡ್ ನಾವು ಕಟ್ ಇನ್ ವೋಲ್ಟೇಜ್ ವೆನ್ ಡಯೋಡ್ ಈಸ್ ಫಾರ್ವರ್ಡ್ ಬಯಾಸ್ಡ್. ಓಕೆನಾ? ಸೊ ಇದರಲ್ಲಿ ಪ್ರಿನ್ಸಿಪಲ್ ಇದೆ, ಕೇವಲ ಫಾರ್ಮುಲಾ ಗ್ರಾಫ್ ಯೂಸ್ ಮಾಡ್ತೀವಿ. ಅಬ್ಸರ್ವೇಷನ್ ಆಗಿ ಗ್ರಾಫಿಗೆ ಏನೇನು ಬೇಕು, ಒಂದು ವೋಲ್ಟೇಜ್ ಒಂದು ಕರೆಂಟು, ಅದೇ ಟೇಬಲ್ ಕಾಲಮ್ನಲ್ಲಿ ಎಂಟ್ರಿ ಮಾಡ್ತೀವಿ ನಾವು. ಸೊ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದರೆ ಸೆಮಿಕಂಡಕ್ಟರ್ ಡಯೋಡು ಇನ್ನು ರಿವರ್ಸ್ ಬಯಾಸ್. ಫಾರ್ವರ್ಡ್ ಬಯಾಸಿಗೆ ಕರೆಕ್ಟಾಗಿ ಏನು ಬಡಿಬೇಕು, ಉಲ್ಟಾ ಬರೆದ್ರೆ ರಿವರ್ಸ್ ಬಯಾಸ್ ಆಗುತ್ತೆ. ಅಲ್ಲೇನಿತ್ತು ಇಟ್ ಆಫರ್ಸ್ ವೆರಿ ಲೋ ರೆಸಿಸ್ಟೆನ್ಸ್. ಇಲ್ಲೇನಂತ ಬರೀತಾರೆ, ವೆನ್ ಡಯೋಡ್ ಈಸ್ ರಿವರ್ಸ್ ಬಯಾಸ್ಡ್ ಇಟ್ ಆಫರ್ಸ್ ವೆರಿ ಹೈ ರೆಸಿಸ್ಟೆನ್ಸ್. ಅಲ್ಲಿ ಕಟ್ ಇನ್ ವೋಲ್ಟೇಜ್ ನೋಡಿದ್ವಿ, ಇಲ್ಲಿ ಬೇರೆ ವರ್ಡ್ ನೋಡ್ತೀವಿ. ಏನು ನೋಡ್ತೀವಿ ಅಂತ ಕೇಳಿದ್ರೆ ಸ್ಯಾಚುರೇಷನ್ ಕರೆಂಟ್ ಅಂತ ಬರುತ್ತೆ ಇಲ್ಲಿ. ವೆನ್ ಅ ಡಯೋಡ್ ಈಸ್ ರಿವರ್ಸ್ ಬಯಾಸ್ಡ್ ಇಟ್ ಆಫರ್ಸ್ ವೆರಿ ಹೈ ರೆಸಿಸ್ಟೆನ್ಸ್ ಆಸ್ ಅಪ್ಲೈಡ್ ವೋಲ್ಟೇಜ್ ಈಸ್ ಇನ್ಕ್ರೀಸಸ್ ಇನ್ ಅ ರಿವರ್ಸ್ ಬಯಾಸ್ ದ ಕರೆಂಟ್ ಇನ್ಕ್ರೀಸಸ್ ಆ್ಯಂಡ್ ಸೂನ್ ಬಿಕಮ್ ಕಾನ್ಸ್ಟಂಟ್. ಏನಾಗುತ್ತೆ ಅಂತ ಹೇಳ್ತಾ ನಾನು, ಕರೆಂಟ್ ಇನ್ಕ್ರೀಸ್ ಆಗಿ ಬರ್ತಾ ಈ ಕರೆಂಟ್ ಏನಾಗುತ್ತೆ, ಇನ್ಕ್ರೀಸ್ ಆಗಿದ್ದು ಕರೆಂಟ್ ಬರ್ತಾ ನೀವೆಷ್ಟೇ ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರು ಈ ಕರೆಂಟ್ ಮತ್ತೇನಾಗಲ್ಲ ರೀ, ಇನ್ಕ್ರೀಸ್ ಆಗಲ್ಲ, ಫರ್ದರ್ ಇನ್ಕ್ರೀಸ್ ಆಗಲ್ಲ ಅಂತ ಹೇಳ್ತೀವಿ. ಅದೇನಾಗುತ್ತೆ ಅಂತ ಹೇಳ್ತಾ ನಾನು, ಕಾನ್ಸ್ಟಂಟಾಗಿ ಉಳಿದು ಬಿಡ್ತದೆ ಅಂತ ಹೇಳ್ತೀವಲ್ಲ, ದಟ್ ಕಾನ್ಸ್ಟಂಟ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ನಾವು ಈ ಎಕ್ಸ್ಪೆರಿಮೆಂಟಲ್ಲಿ ಫೈಂಡ್ ಔಟ್ ಮಾಡ್ತಾ ಇರೋದೇನೆ ಅಂತ ಕೇಳಿದ್ರೆ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ನೇ ಫೈಂಡ್ ಔಟ್ ಮಾಡ್ತೀವಿ. ಸೊ ಅದು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದ್ರೆ ಹೀಗೆ ಬರುತ್ತೆ. ಓಕೆನಾ? ಇಲ್ಲೇನು ದೇರ್ ಇಸ್ ಅ ನೋ ವೇರಿಯೇಷನ್ ಇನ್ ದ ಕರೆಂಟ್. ಈ ಪಾಯಿಂಟ್ನ ನೀವು ಅಬ್ಸರ್ವ್ ಮಾಡ್ಬೋದು, ಪ್ಯಾರಲಲ್ ಆಗಿ ಹೋಗಿದೆ. ಇದನ್ನೇ ನಾವೇನಂತ ಹೇಳ್ತೀವಿ, ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ಪಾಯಿಂಟ್ನ ನಾವೇನು ಮಾಡ್ತೀವಿ, ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿ ಈ ಪಾಯಿಂಟ್ನ ನಾವೇನಂತ ಹೇಳ್ತೀವಿ, ರಿವರ್ಸ್ ಸ್ಯಾಚುರೇಷನ್ ಕರೆಂಟ್ ಅಂತೇಳಿ ರಿಸಲ್ಟಲ್ಲಿ ಬರಿತೀವಿ. ಓಕೆ? ಸೊ ಇದೇನಾಗಿತ್ತು ನಮ್ಮ ಪ್ರಿನ್ಸಿಪಲ್ ಫಾರ್ಮುಲಾ. ಅಬ್ಸರ್ವೇಷನಲ್ಲಿ ಗ್ರಾಫ್ ಆಗಬೇಕಾದ್ರೆ ನಮ್ಗೆ ಏನೇನು ಬೇಕು, ವೋಲ್ಟೇಜ್ ಆ್ಯಂಡ್ ಕರೆಂಟ್, ಅಬ್ಸರ್ವೇಷನ್ ಆಯಿತು. ಸೊ ಇಲ್ಲಿಗೆ ನಮ್ಮ ಎಲ್ಲ ಎಕ್ಸ್ಪೆರಿಮೆಂಟ್ಗಳದ್ದು ಪ್ರಿನ್ಸಿಪಲ್, ಫಾರ್ಮುಲಾ ಆ್ಯಂಡ್ ಟೇಬಲರ್ ಕಾಲಮ್ಗೆ ಇರ್ತಕ್ಕಂಥ ರಿಲೇಷನ್ನು ಸ್ವಲ್ಪ ನೆನಪಿಡೋದಕ್ಕೆ ಪ್ರಯತ್ನ ಮಾಡಿರಿ. ಯಾಕಂದರೆ ಈ 4 ಪಾಯಿಂಟ್ ಬರೀದ್ದೇನೆ ನಮಗೇನು ಸಿಗೋದಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಮುಂದೆ ಸಿಗೋದಿಲ್ಲ. ಸೊ ಹಾಗಾಗಿ 4 ಪಾಯಿಂಟ್ನ ತುಂಬ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ. ಥ್ಯಾಂಕ್ ಯು.